ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು GBA ತೆರಿಗೆಯನ್ನು ಸಂಗ್ರಹ ಮಾಡಲಿಕ್ಕೆ ವಿಧವಾದಂತಹ ದಾರಿಯನ್ನು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಭಾರಿ ಅಕ್ರಮ ಈ ತೆರಿಗೆ ಪಾವತಿಯಲ್ಲಿ ನಡೆದಿರುವುದು ಪತ್ತೆಯಾಗಿದೆ. ಸುಮಾರು 10,000 ಆಸ್ತಿಗಳಲ್ಲಿ ತೆರಿಗೆ ಅಕ್ರಮ ಈಗ ಬೆಳಕಿಗೆ ಬಂದಿದೆ. 370 ಕೋಟಿ ರೂಪಾಯಿ ತೆರಿಗೆ ವಂಚನೆಯನ್ನ ಆಸ್ತಿ ಮಾಲೀಕರು ಮಾಡಿದ್ದಾರೆ. 49,000 ಶೋಕಾಸ್ ನೋಟಿಸ್ ಅನ್ನು ಈಗ GBA ಜಾರಿ ಮಾಡಿದೆ. 15 ದಿನಗಳ ಒಳಗಾಗಿ ಉತ್ತರವನ್ನು ಕೊಡಬೇಕು ಅಥವಾ ಅಪೀಲ್ ಸಲ್ಲಿಸೋಕೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಸಂಪನ್ಮೂಲಗಳನ್ನು ಒಟ್ಟುಗೂಡಿಸುವಂಥ ನಿಟ್ಟಿನಲ್ಲಿ, ಆ ರಿಸೋರ್ಸಸ್ಸನ್ನು ಶೇಖರಣೆ ಮಾಡುವಂಥ ನಿಟ್ಟಿನಲ್ಲಿ GBA ಪಲ್ಟಿ ಹೊಡಿತಾ ಇದೆ. ಆ ಟ್ಯಾಕ್ಸು, ಈ ಟ್ಯಾಕ್ಸು, ಆ ಖಾತಾ, ಈ ಖಾತಾ ಎಲ್ಲವನ್ನೂ ಕೂಡ. ಆದರೆ GBA ಇಷ್ಟೆಲ್ಲ ಕಿಲಾಡಿ ಆಗಿದ್ದರೂ ಆಸ್ತಿ ಮಾಲೀಕರು GBAಗಿಂತ ಕಿಲಾಡಿಗಳು. ಸುಮಾರು 370 ಕೋಟಿ ರೂಪಾಯಿ ತೆರಿಗೆ ವಂಚನೆಯನ್ನು 10,000 ಆಸ್ತಿ ಮಾಲೀಕರು ಮಾಡಿದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ GBA ಈಗಾಗಲೇ ಸುಮಾರು 49,000 ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದೆ. ಸೊ ಈ ಒಂದು ನೋಟಿಸ್ ತಲುಪಿದಂಥ 15 ದಿನಗಳ ಒಳಗಾಗಿ ಉತ್ತರವನ್ನು ಕೊಡಬೇಕು ಅಥವಾ ನಿಮಗೆ ಅಕಸ್ಮಾತ್ ಇದು ಸರಿ ಇಲ್ಲ ಅಂತಂದರೆ ಅಪೀಲ್ ಹೋಗೋಕ್ಕೂ ಕೂಡ GBA ಅವಕಾಶವನ್ನು ಕೊಟ್ಟಿದೆ. 9,930 ಆಸ್ತಿ. ಸೊ ಒಟ್ಟು ಮೊತ್ತ 370 ಕೋಟಿ ರೂಪಾಯಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.